ನಾಲ್ಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ಇದು ಹಿರಿಯರು ಹೇಳಿರುವಂಥ ಮಾತು. ಆದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಮಾತಿನ ಅರ್ಥವೇ ತಿಳಿದಂತಿಲ್ಲ ಅಂತ ಹೇಳಲಾಗ್ತಾ ಇದೆ. ಟೀಕಿಸುವ ಭರದಲ್ಲಿ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ತುಚ್ಛ ಪದವನ್ನು ಬಳಕೆ ಮಾಡಿದ್ದಾರೆ. ವಿಧಾನಸಭಾ ರಣಕಣದಲ್ಲಿ ನಿಂತು ಹೀನಾಮಾನವಾಗಿ ಮಾತನಾಡಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಈಗ ಗುರಿಯಾಗಿದ್ದಾರೆ. ಪ್ರತಾಪ್ ಸಿಂಹ ಕ್ಷಮೆ ಯಾಚಿಸಬೇಕು ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಆಗ್ರಹಿಸಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸಾಹಾರ ತಿನ್ನು, ಏನು ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ತುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು. ಆದ್ರೆ ಬಿಜೆಪಿಯ ಕೆಲ ನಾಯಕರ ಮಾತು ಕೇಳಿದ್ರೆ ದೇವ್ರೇ ಕಿವಿ ಮುಚ್ಕೊಳ್ತಾರೇನೋ. ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತು ಕೇಳಿದ್ರೆ ಅವರಿಗೆ ಅರೆಕ್ಷಣ ನಾಚಿಕೆಯಾಗಬೇಕು. ನಿಮಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರಿ ಹೇಳಿ? ನೀವು ಗೌಡ ಆಗಿದ್ದೀರಿ, ನೀವು ಲಿಂಗಾಯತ ಆಗಿದ್ದೀರಿ, ನೀವು ಕುರುಬ ಆಗಿದ್ದೀರಿ, ನೀವು SC ಆಗಿದ್ದೀರಿ, ನೀವು ST ಆಗಿದ್ದೀರಿ, ಅದರೊಳಗಡೆ ಎಡ ಆಗಿದ್ದೀರಿ, ಅದರೊಳಗಡೆ ಬಲ ಆಗಿದ್ದೀರಿ. ಈ ತರ ಹರಿದು ಹಂಚುವಾಗಿದ್ರೆ ಲಾಸ್ಟಿಗೆ 2 ದಿನ 7ನೇ ತಾರೀಕು 8ನೇ ತಾರೀಕು ಕವರ್ ಒಳಗಡೆ 2000 ರೂಪಾಯಿ ಹಾಕಿ ಕೊಟ್ಬಿಟ್ರೆ ನಿಮ್ ಓಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಸಿಎಂ ಬಗ್ಗೆ ಪ್ರತಾಪ್ ಸಿಂಹ ಅವಹೇಳನಕಾರಿ ಪದ ಬಳಕೆ. ಪ್ರತಾಪ್ ಸಿಂಹ ವಿರುದ್ಧ ರಣದೀಪ್ ಸುರ್ಜೇವಾಲಾ ಕೆಂಡ. ಬಾಗಲಕೋಟೆ ಉಪಚುನಾವಣೆ ಕಣ ದಿನೇ ದಿನೇ ಕಾವೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಕದನವೂ ಜೋರಾಗಿದೆ. ಆದ್ರೆ ಟೀಕಿಸುವ ಬರದಲ್ಲಿ ಬಿಜೆಪಿ ನಾಯಕರ ನಾಲಿಗೆ ಹಳಿ ತಪ್ಪಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. ಬಾಗಲಕೋಟೆಯಲ್ಲಿ ತಮ್ಮ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಕ್ಯಾಂಪೇನ್ ಮಾಡುವಾಗ ರಾಜ್ಯದ ಮುಖ್ಯಮಂತ್ರಿಯನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅಪಮಾನಿಸಿದ್ದಾರೆ, ಅಲ್ಪಸಂಖ್ಯಾತರ ಪರ ನಿಂತಿದ್ದಾರೆ ಅಂತ ತುಚ್ಛ ಪದ ಬಳಕೆ ಮಾಡಿದ್ದಾರೆ ಎಂಥೇಳಿ ಪ್ರತಾಪ್ ಸಿಂಹ ಮಾತಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ's vile cut remarks against Shri Siddaramaiah today has once again exposed the despicable nature and character of the BJP and its leaders, who are out to insult backward classes, scheduled castes, minorities and the poor of Karnataka. ಬಿಜೆಪಿ ನಾಯಕರದ್ದು ಇದೇ ಚಾಳಿ, ಸುರ್ಜೇವಾಲಾ ಕಿಡಿ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿರೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಜೆಪಿ ನಾಯಕರದ್ದು ನಾಲಿಗೆಯನ್ನ ಹರಿಬಿಡೋದೇ ಚಾಳಿ ಅಂತ ಜರೆದಿದ್ದಾರೆ. ಸಿಎಂ ಡಿಸಿಎಂಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಸಂಗತಿಯನ್ನ ನೆನಪಿಸಿದ್ದಾರೆ. Second class citizens, they want to impose their Manuvadi mindset, and that is why they are abusing not Mr. Siddaramaiah alone, but every single poor backward class, SC and minority of the state. Friends, CM Siddaramaiah and Shri DK Shivkumar have faced many such threats in the past, including death threats from BJP leadership. Not forget that Mr. Anant Kumar Hegde, as Union Minister, had insulted the wife of our senior minister Shri Dinesh Gundu Rao. Let's not forget that CT Ravi stooped to his worst low when he insulted a woman minister on the floor of the Legislative Council. This repeat offender conduct of Pratap Simha and other leadership of the BJP ಪ್ರಧಾನಿ ಮೋದಿ ಬಿಜೆಪಿ ನಾಯಕರು ಕ್ಷಮೆ ಕೇಳುವಂತೆ ಒತ್ತಾಯ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಡಿರೋ ಮಾತಿಗೆ ಪ್ರಧಾನಿ ಮೋದಿಯಿಂದ ಹಿಡಿದು ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗ್ರಹಿಸಿದ್ದಾರೆ. We straightaway demand that Prime Minister Modi has also
the national BJP president Mr. Nitin Nabin, the state BJP president Mr. Vijendra, the LOP Mr. R. Ashok, and the BJP leaders immediately tender an unconditional apology to backward classes, to scheduled caste and to minorities of Karnataka, as also to our Chief Minister Shri Siddaramaiah for the disparaging, denigrating and insulting remarks of BJP leader Pratap Simha. Otherwise, it will be proved that Pratap Simha is saying all this at the instance of state and central BJP leadership. ಪ್ರತಾಪ್ ಸಿಂಹರನ್ನ ಪಕ್ಷದಿಂದ ಉಚ್ಚಾಟಿಸುವಂತೆ ಸುರ್ಜೇವಾಲಾ ಪಟ್ಟು. ಸಿಎಂ ಸಿದ್ದರಾಮಯ್ಯರಿಗಷ್ಟೇ ಅಲ್ಲ, ಇಡೀ ರಾಜ್ಯದ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿಯ ಜನ, ಅಲ್ಪಸಂಖ್ಯಾತರ ಬಗ್ಗೆ ಪ್ರತಾಪ್ ಸಿಂಹ ತುಚ್ಛವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಸುರ್ಜೇವಾಲಾ ಒತ್ತಾಯಿಸಿದ್ದಾರೆ. If they are not in agreement, let them expel Pratap Simha from the BJP. We also believe that the police should register an FIR against Pratap Simha and take him into custody for his denigrating remarks against the entire set of backward classes, including our Chief Minister. A quest of development and progress in Karnataka, otherwise people of Bagalkote and people of Davangere South will teach BJP and its leadership a befitting lesson. ಮಾತೇ ಮುತ್ತು, ಮಾತೇ ಮೃತ್ಯು ಎನ್ನುವಂತೆ ಮಾತಿನ ಭರದಲ್ಲಿ ಮತ್ತೊಬ್ಬರ ತೇಜೋವಧೆ ಮಾಡಬಾರದು ಅನ್ನೋದು ಕಾಂಗ್ರೆಸ್ ನಾಯಕರ ಒತ್ತಾಯ. ಆದ್ರೆ ಮಿನಿ ಸಮರ ಫಲಿತಾಂಶಕ್ಕೆ ಬಿಜೆಪಿ ನಾಯಕರ ಮಾತೇ ಮುಳುವಾಗುತ್ತಾ, ಮತಗಳಿಗೆ ಪೆಟ್ಟು ಕೊಡುತ್ತಾ? ಫಲಿತಾಂಶದ ದಿನ ಗೊತ್ತಾಗಲಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.